ಹಲೋ ಟ್ರೈನೀಸ್, ಇವತ್ತು ನಾವು ಲೆಸನ್ ಪ್ಲಾನ್ ತಯಾರಿಸೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್, ಈ ಸೆಷನ್ ನಂತರ ನೀವು ಏನು ಕಲಿತೀರಾ ಅಂತ ನೋಡೋಣ. ಲೆಸನ್ ಪ್ಲಾನ್ ನ ಡಿಫೈನ್ ಮಾಡೋದು, ಲೆಸನ್ ಪ್ಲಾನ್ ತಯಾರಿಸೋದು ಪ್ರಾಮುಖ್ಯತೆ, ಲೆಸನ್ ಪ್ಲಾನ್ ನ ಕಾಂಪೊನೆಂಟ್ಸ್, ಲೆಸನ್ ನ ಪ್ಲಾನ್ ಮಾಡುವ ಲಾಭ ಮತ್ತು ಲೆಸನ್ ಪ್ಲಾನ್ ತಯಾರಿಸೋದು. ಬನ್ನಿ ಆರಂಭಿಸೋಣ. ಲೆಸನ್ ಪ್ಲಾನ್ ಅಂದ್ರೆ ಏನು? ಲೆಸನ್ ಪ್ಲಾನ್ ಅನ್ನೋದು ಒಂದು ಟೀಚರ್ನ ಮೂಲಕ ಕೋರ್ಸಿನ ಕರೆಕ್ಟ್ ಆದ ಥಿಯರಿಯನ್ನ ನಿಮಗೆ ಅರ್ಥ ಆಗುವ ತರ ಹೇಳುವಂತ ಒಂದು ಪದ್ಧತಿಯೇ ಇದು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಲೆಸನ್ ಬಗ್ಗೆ ಚಿಕ್ಕದು ಮತ್ತು ದೊಡ್ಡದು ವಿಷಯಗಳನ್ನ ನೋಡ್ಕೊಳ್ಳೋಣ. ಈ ಲೆಸನ್ ಪ್ಲಾನಿಗೆ 4 ಮೇಜರ್ ಕಾಂಪೊನೆಂಟ್ಸ್ ಇದೆ. ಪ್ರಿಪೇರ್ ಆಗೋದು, ಪ್ರೆಸೆಂಟೇಶನ್ ಕೊಡೋದು, ಅಪ್ಲಿಕೇಶನ್ ಪದ್ಧತಿ ಮತ್ತು ಪರೀಕ್ಷೆ ಬರೆಯೋದು. ಪ್ರಿಪರೇಷನ್ ಬಗ್ಗೆ ಹೇಳ್ದಲ್ವಾ, ಅದನ್ನ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಪ್ರಿಪೇರ್ ಆಗೋದು, ಟೈಟಲ್ ಮತ್ತು ಆಬ್ಜೆಕ್ಟಿವ್ಸ್, ಆಮೇಲೆ ಟೀಚಿಂಗ್ ಏಡ್ಸ್, ರಿವ್ಯೂ ಮತ್ತು ಮೋಟಿವೇಶನ್. ಈಗ ಆಬ್ಜೆಕ್ಟಿವ್ಸ್ ಏನಂತ ನೋಡೋಣ. ಯಾವುದೇ ಪಾಠ ಕಲಿಸೋಕೆ ಒಂದು ಸರಿಯಾದ ಗೋಲ್ ಇರ್ಬೇಕು, ಅಂದ್ರೆ ಅದು ನಿಮಗೆ ಪ್ರಯೋಜನ ಆಗ್ಬೇಕು, ಅದನ್ನೇ ಉದ್ದೇಶ ಅಂತೀವಿ. ಆಮೇಲೆ ಟೀಚಿಂಗ್ ಏಡ್ಸ್, ಅಂದ್ರೆ ಕಲ್ತ್ಕೊಳ್ತಾ ಇರುವವರ ಸೆನ್ಸಸ್ ಸರಿ ಇರ್ಬೇಕು. ಕೇಳೋದು, ನೋಡೋದು, ಸ್ಮೆಲ್ ಮಾಡೋದು ಇದೆಲ್ಲ ಇನ್ವಾಲ್ವ್ ಆದಾಗ ಕಲ್ತ್ಕೊಳ್ಳೋದು ತುಂಬಾ ಈಸಿ ಆಗತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆಗೂ ಇರತ್ತೆ. ಕ್ರಾಫ್ಟ್ಸ್ ಮ್ಯಾನ್ಗೆ ಕೊಡುವಂತ ಟ್ರೈನಿಂಗ್ ಅಲ್ಲಿ ಒಂದು ಟ್ರೈನಿಗೆ ಕಲಿಸ್ಕೊಡೋದು ಮಾತ್ರನೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟ ಟೂಲ್ಸ್ ಮೆಟೀರಿಯಲ್ಸ್ ಅನ್ನೆಲ್ಲ ತೋರಿಸಿ, ಅಂದ್ರೆ ಅದನ್ನು ಮಾಡೆಲ್ ಅಂತ ಕೂಡ ಹೇಳ್ಬೋದು. ಇದನ್ನು ಪ್ರೊಜೆಕ್ಟರ್ ಮೂಲಕ ತೋರಿಸಬಹುದು ಅಥವಾ ಬೇರೆ ಯಾವ್ದಾದ್ರು ವಿಧಾನದಲ್ಲಿ, ಅಂದ್ರೆ ಯಾವ್ದಾದ್ರು ಆಬ್ಜೆಕ್ಟ್ಸ್ ತೋರಿಸಿ ನಾವು ಕಲಿಸಬಹುದು. ಮೆಷಿನ್ಸ್ ಮತ್ತು ಪ್ರೊಜೆಕ್ಟರ್ಸ್ ಅನ್ನ ತೋರಿಸಬಹುದು. ಆದ್ರಿಂದ ಕಲಿಸುವವರು ಈ ತರದ ಥಿಂಗ್ಸ್ ಅನ್ನೆಲ್ಲ ಒಟ್ಟಿಗಿಟ್ಕೊಳ್ಳೋದು ಒಳ್ಳೇದು. ಕ್ಲಾಸ್ ಶುರು ಆಗೋಕೆ ಮುಂಚೆ ಅದನ್ನೆಲ್ಲ ರೆಡಿಯಾಗಿ ಇಟ್ಕೋಬೇಕು. ಈಗ ಇಂಟ್ರೊಡಕ್ಷನ್ ನೋಡೋಣ. ನೀವೊಂದು ಹೊಸ ಕ್ಲಾಸಿನಲ್ಲಿ ಒಂದು ಹೊಸ ಪಾಠ ಹೇಗೆ ತೋರಿಸ್ತೀರಾ? ಅದನ್ ನೀವು ಮೊದಲೇ ಬರ್ದಿಟ್ಕೋಬೇಕು. ಈ ಲೆಸನ್ ಮೊದಲು ತಗೊಂಡ ಲೆಸನ್ನಿಗೆ ಸಂಬಂಧಪಟ್ಟಿದ್ದಾಗಾದ್ರೆ ಈ ಲೆಸನ್ ತಗೊಳ್ಳುವಾಗ ಮೊದಲ್ ನೀವು ಹೇಳಿದಂತ ಲೆಸನ್ನ ಈ ಲೆಸನ್ಗೆ ಲಿಂಕ್ ಮಾಡಿ ತೋರಿಸ್ಬೇಕು. ಈ ಜಾಗದಲ್ಲಿ ನೀವು ಟ್ರೈನೀಸ್ಗೆ ಮೋಟಿವೇಟ್ ಮಾಡ್ಬೇಕಾಗಿರತ್ತೆ. ಆಗ್ಲೇ ಅವರಿಗೆ ಹೊಸ ಲೆಸನ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಯಾವ ಲೆಸನ್ ಕೂಡ ಜಾಸ್ತಿ ಸಮಯ ಹೇಳ್ತಾನೆ ಇರಬಾರ್ದು. ಅದರಲ್ಲಿ ಇರುವಂತ ಕೆಲವು ಮುಖ್ಯ ವಿಷಯಗಳನ್ನು ನೀವು ಎಕ್ಸಾಂಪಲ್ ಆಗಿ ತಕೊಂಡು ಹೇಳ್ಬೋದು. ನೀವು ಹೇಳುವಂತ ವಿಧಾನ ಚೆನ್ನಾಗಿರ್ಬೇಕು, ಅವಾಗ್ಲೇ ಅರ್ಥ ಮಾಡ್ಕೊಳ್ಳಕ್ಕೆ ಈಸಿ ಆಗತ್ತೆ. ಈಗ ರಿವ್ಯೂಸ್ನ ನೋಡೋಣ. ಟ್ರೈನೀಸ್ ನಿಮ್ ಕ್ಲಾಸಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಕೂತ್ಕೊಂಡಿರ್ಬೋದು. ಅವರು ಕ್ಲಾಸಲ್ಲಿ ಇದ್ದಾರೆ ಅಂತ ನೀವ್ ಹೇಳುವ ಎಲ್ಲ ವಿಷಯ ಅವರಿಗೆ ಅರ್ಥ ಆಗ್ತಾ ಇದೆ ಅಂತ ನೀವು ಅನ್ಕೋಬಾರದು. ಪಾಠವನ್ನು ಶುರು ಮಾಡೋಕೆ ಮುಂಚೆ ನೀವು ಟ್ರೈನೀಸ್ನ ರೆಡಿ ಮಾಡ್ಬೇಕಾಗಿರತ್ತೆ. ಅವಾಗ್ಲೇ ಅವರು ಹೊಸ ಲೆಸನ್ ಕಲಿಯೋಕೆ ತಯಾರಾಗಿರ್ತಾರೆ. ಆಮೇಲೆ ಕ್ಲಾಸ್ನಲ್ಲಿ ನೀವು ಮೊದಲಾಗಿ ಮಾಡ್ಬೇಕಾದಂತ ವಿಷಯ, ನೀವ್ ಇಷ್ಟಕ್ ಮುಂಚೆ ತಗೊಂಡಿದ್ದಂತ ಲೆಸನ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಈ ತರ ನೀವು ಮಾತಾಡುವಾಗ ಮೊದಲ್ ತಗೊಂಡ ಕ್ಲಾಸ್ನಿಂದ ಚಿಕ್ಕ ಚಿಕ್ಕ ಕ್ವಶನ್ಸ್ ಅನ್ನ ಕೇಳ್ಬೇಕು. ಈ ತರ ಕೇಳೋದ್ರಿಂದ ನೀವು ಹೇಳಿದಂತ ವಿಷಯಗಳು ಟ್ರೈನೀಸ್ಗೆ ಅರ್ಥ ಆಯ್ತಾ ಇಲ್ವಾ ಅಂತ ನಿಮಗೆ ಆ ವಿಷಯ ಗೊತ್ತಾಗತ್ತೆ. ಹೊಸ ಲೆಸನ್ ತಗೊಳ್ಳುವಾಗ ಹಳೆಯ ಲೆಸನ್ ಬಗ್ಗೆ ಲಿಂಕ್ ಮಾಡಿ ಟ್ರೈನೀಸ್ಗೆ ನೆನಪು ಮಾಡ್ಬೇಕು. ಇದು ಮೊದಲನೇ ಲೆಸನ್ ಆಗಿದ್ರೆ ಇದ್ರ ಬಗ್ಗೆ ಟ್ರೈನೀಸ್ಗೆ ಏನಾದ್ರೂ ವಿಷಯ ಗೊತ್ತಿದ್ಯಾ ಅಂತ ನೀವು ತಿಳ್ಕೊಳ್ಳೋದು ಒಳ್ಳೇದು. ಸರಿ, ಈಗ ಮೋಟಿವೇಶನ್ ಬಗ್ಗೆ ನೋಡೋಣ. ಮೋಟಿವೇಶನ್ ಅಂದ್ರೆ ಅವರಲ್ಲಿ ಇಂಟ್ರೆಸ್ಟ್ ಬೆಳೆಸೋದು. ಒಂದು ಇನ್ಸ್ಟ್ರಕ್ಟರ್ ಆಗಿ ಇರುವಾಗ ನೀವು ಟ್ರೈನೀಸ್ಗೆ ಒಂದು ಹೊಸ ಲೆಸನ್ ನ ಕಲಿಸೋದ್ರಲ್ಲಿ ಅವರಿಗೆ ಆಸಕ್ತಿನ ತೋರಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟು ಕೆಲವು ನೋಟ್ಸ್ ಇಟ್ಕೊಳ್ಳಿ. ಅದನ್ನ ನೀವು ಟ್ರೈನೀಸ್ಗೆ ತೋರಿಸಿ ಆ ಹೊಸ ಲೆಸನ್ ಕಲಿಯೋದ್ರಲ್ಲಿ ಅವರಿಗೆ ಆಸಕ್ತಿ ಬರೋ ತರ ಮಾಡ್ಬೇಕು. ಸರಿ, ಈಗ ನಾವು ಪ್ರೆಸೆಂಟೇಶನ್ ಬಗ್ಗೆ ನೋಡೋಣ. ಟಾಪಿಕ್ಸ್ ಮತ್ತು ಡೆವಲಪ್ಮೆಂಟ್ಸ್, ಇನ್ಫಾರ್ಮೇಶನ್ ಪಾಯಿಂಟ್ಸ್, ಹಿಂಟ್ಸ್, ಇದರ ಬಗ್ಗೆ ಈಗ ನೋಡೋಣ. ಯಾವ ಲೆಸನ್ ಈಗ ಕಲ್ಸ್ಕೊಡ್ತಿರೋ ಅದರಲ್ಲಿರುವಂತ ಮುಖ್ಯವಾದ ಪಾಯಿಂಟ್ಸ್ ಅನ್ನ ತೆಗೆದು ತೋರಿಸ್ಬೇಕು. ಮನಸ್ಸಲ್ಲಿ ಅವರಿಗೆ ದೃಢವಾಗಿ ಇರೋ ತರ ಅದನ್ನ ನೀವು ಕಲ್ಸ್ಕೊಡ್ಬೇಕು. ಆಗ್ಲೇ ಅವರಿಗೆ ನೋಡಿದ ತಕ್ಷಣ ನೆನಪಿಟ್ಕೊಳಕ್ ಆಗತ್ತೆ. ಇಡೀ ಸೆಂಟೆನ್ಸ್ ಬರಿಬೇಕಾದಂತ ಅಗತ್ಯವಿಲ್ಲ. ಹೇಳ್ತಾ ಇರುವಂತ ಟಾಪಿಕ್ಸ್ ಬಗ್ಗೆ ಮುಖ್ಯತ್ವವನ್ನು ಮತ್ತು ಅದರ ಗೋಲ್ಸ್ನ ಬಗ್ಗೆ ಹೇಳ್ಬೇಕು. ಈ ವಿಷಯಗಳನ್ನೆಲ್ಲ ಸರಿಯಾಗಿ ಅರೇಂಜ್ ಮಾಡಿ ಲಾಜಿಕಲ್ ಮೆಥಡ್ ಅಲ್ಲಿ ತೋರಿಸ್ಬೇಕು. ಈಗ ಇನ್ಫಾರ್ಮೇಶನ್ ಪಾಯಿಂಟ್ಸ್ ಬಗ್ಗೆ ನೋಡೋಣ. ಟೆಲಿಗ್ರಾಫ್ ಮೆಸೇಜ್ ತರಾನೇ ಕೀವರ್ಡ್ಸ್ ಮತ್ತು ಚಿಕ್ಕ ಚಿಕ್ಕ ಫ್ರೇಸಸ್ ನ ಯೂಸ್ ಮಾಡ್ಕೊಂಡು ಒಂದೊಂದು ಪಾಯಿಂಟ್ ಅನ್ನ ಚೆನ್ನಾಗಿ ಅರ್ಥ ಆಗುವ ತರ ಹೇಳ್ಬೇಕು. ಒಂದೊಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಹೇಳ್ಬೇಕು. ಈಗ ಇನ್ಫಾರ್ಮೇಶನ್ ಪಾಯಿಂಟ್ಸ್ ಬಗ್ಗೆ ನೋಡೋಣ. ನೀವಿಲ್ಲಿ ಕೋಡ್ಸ್, ಸಿಂಬಲ್ಸ್ ಮತ್ತು ಅಬ್ರಿವೇಶನ್ಸ್ ನ ಯೂಸ್ ಮಾಡ್ಕೋಬಹುದು. ಇದ್ರಿಂದ ಆ ಟಾಪಿಕ್ ನ ನೀವು ಚೆನ್ನಾಗಿ ಹೇಳಿ ಅವರಿಗೆ ಅರ್ಥ ಆಗುವ ತರ ಮಾಡೋಕೆ ಸಹಾಯವಾಗತ್ತೆ. ಈಗ ನಾವು ಸ್ಪಾಟ್ ಹಿಂಟ್ಸ್ ಬಗ್ಗೆ ನೋಡೋಣ. ನೀವು ಸರಿಯಾದ ಸಮಯದಲ್ಲಿ ವಿಷಯಗಳನ್ನ ಹೇಳ್ಬೇಕಾಗಿರತ್ತೆ. ಈ ಹಿಂಟ್ಸ್ ಕೋಡ್ಸ್, ಸಿಂಬಲ್ಸ್ ಅಥವಾ ಒಂದು ಸಾಧಾರಣವಾದ ಡಯಾಗ್ರಾಮ್ಸ್ ತರ ಕೂಡ ಇರ್ಬೋದು. ಇದು ಟ್ರೈನೀಸ್ ಗಮನವಾಗಿ ನೋಡೋ ತರ ಮಾಡತ್ತೆ. ಅಂದ್ರೆ ಅರ್ಥ ಆಗದವ್ರಿಗೆ ಕೂಡ ಚೆನ್ನಾಗ್ ಅರ್ಥ ಆಗತ್ತೆ.
ನೀವು ಹೇಳ್ಬೇಕಾದಂತ ವಿಷಯಗಳು ಇನ್ನು ಚೆನ್ನಾಗಿ ಹೇಳ್ಕೊಳಕ್ಕೆ ಚಾರ್ಟ್ಸ್, ಮಾಡೆಲ್ಸ್ ಮತ್ತು ಅಬ್ರಿವೇಷನ್ಸ್‌ನ ಕೂಡ ಯೂಸ್ ಮಾಡ್ಬೋದು. ಅದು ಈಸಿಯಾಗೂ ಇರತ್ತೆ ಮತ್ತು ಇಂಟ್ರೆಸ್ಟಿಂಗ್ ಆಗೂ ಇರತ್ತೆ. ಲೆಸನ್ ನೀವು ತಗೊಳ್ವಾಗ ಆ ಚಾರ್ಟ್ ಅಲ್ಲಿ ಕೆಲವು ಮುಖ್ಯವಾದ ಜಾಗಗಳನ್ನ ನೀವು ಮಾರ್ಕ್ ಮಾಡಿ ಕೂಡ ತೋರಿಸಬಹುದು. ಉದಾಹರಣೆಗೆ W/C ಅಥವಾ ನೀವು C ನ ಯೂಸ್ ಮಾಡ್ಬೋದು. ಅದರ ಪ್ರಶ್ನೆ ಕೇಳೋಕ್ಕಾಗಿ ಎ ಅಥವಾ ಕ್ಯೂ ಇಲ್ಲ ಕ್ವಶನ್ ಮಾರ್ಕ್ ಕೂಡ ಯೂಸ್ ಮಾಡ್ಬೋದು. ಯಾಕಂದ್ರೆ ಇಡೀ ಪ್ಲಾನ್ ನಿಮ್ಮ ಮೂಲಕದಿಂದನೇ ಪ್ರೆಸೆಂಟೇಷನ್‌ಗೆ ರೆಡಿಯಾಗಿರತ್ತೆ. ಅದರಿಂದ ಟ್ರೈನೀಸ್‌ಗೆ ಒಂದು ವಿಷಯವನ್ನು ಹೇಳಿಕೊಡುವಾಗ ಈ ತರ ಡಯಾಗ್ರಾಮ್ಸ್ ಇದ್ರೆ ಚೆನ್ನಾಗಿರತ್ತೆ. ಈಗ ನಾವು ಅಪ್ಲಿಕೇಶನ್ ಬಗ್ಗೆ ನೋಡೋಣ. ನೀವು ಸರಿಯಾಗಿ ಹೇಳಿಕೊಡುವಾಗ ಮಾತ್ರನೇ ಒಂದು ಟ್ರೈನೀಸ್‌ಗೆ ಅವ್ರು ಕಲಿತಾ ಇರುವಂತ ಲೆಸನ್ಸ್ ಅವರ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಯೂಸ್ಫುಲ್ ಆಗತ್ತೆ. ಕೆಲವು ಸಮಯದಲ್ಲಿ ಕ್ಲಾಸ್ ತಗೋವಾಗ ಪ್ರಾಕ್ಟಿಕಲ್ ಆಗಿ ಕೆಲವು ವಿಷಯಗಳನ್ನ ಕ್ಲಿಯರ್ ಆಗಿ ಕೇಳೋಕೆ ಸಮಯವಿರಲ್ಲ. ಆದ್ರಿಂದ ಮುಖ್ಯವಾದ ವಿಷಯವನ್ನು ಲೆಸನ್ನ ಅಪ್ಲಿಕೇಶನ್ ಸ್ಟೇಜ್ ಮೂಲದಿಂದ ಇದನ್ನ ಹೇಗೆ ಪ್ರೊವೈಡ್ ಮಾಡ್ತೀರಿ ಅಂತ ನೋಡ್ಬೇಕು. ಆದ್ರಿಂದ ಇದು ಮಾಡ್ಬೇಕಾದಂತ ಸರಿಯಾದ ಮಾರ್ಗ, ಇದಕ್ಕೆ ಸಂಬಂಧಪಟ್ಟ ಕೆಲವು ಕ್ವಶನ್ಸ್ ಅನ್ನ ನೀವು ಟ್ರೈನೀಸ್‌ನ ಕೇಳ್ಬೋದು. ಇದರಿಂದ ಟ್ರೈನೀಸ್ ಅವ್ರಿಗೆ ಗೊತ್ತಿದ್ದ ವಿಷಯವನ್ನು ನಿಮ್ಮತ್ರ ಶೇರ್ ಮಾಡ್ಕೋತಾರೆ. ಗೊತ್ತಿಲ್ಲದ ವಿಷಯವನ್ನು ಧೈರ್ಯವಾಗಿ ನಿಮ್ಮತ್ರ ಕೇಳ್ತಾರೆ. ಇದ್ರ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಕೆ ಅವರಿಗೆ ಸಮಯ ಸಿಗತ್ತೆ. ಇದನ್ನು ಮೀರಿ ಟ್ರೈನೀಸ್ ಆನ್ಸರ್ ಹೇಳುವಾಗ ಅವರು ಸರಿಯಾದ ಆನ್ಸರ್ ಕೊಟ್ರೆ ನೀವು ಪ್ರಶಂಸೆ ಮಾಡ್ಬೇಕು. ಅದು ಮಾತ್ರನೇ ಅಲ್ದೆ ಅದೇ ಆನ್ಸರ್‌ನ ನೀವು ಪುನಃ ನಿಮ್ ಬಾಯಿಂದ ಹೇಳ್ಬೇಕು. ಈಗ ಟೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ಈ ಸ್ಟೇಜಿಗೆ ಬಂದಾಗ ನೀವು ಹೇಳಿಕೊಟ್ಟ ವಿಷಯಗಳ ಬಗ್ಗೆ ಟ್ರೈನೀಸ್ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು. ಅದು ತುಂಬಾ ಮುಖ್ಯವಾದದ್ದು. ಈ ಪ್ರಶ್ನೆಗಳನ್ನ ನೀವು ಬರೇ ಓರಲ್ ಆಗಿ ಕೇಳ್ಬೋದು ಅಥವಾ ಬರ್ದು ತೋರಿಸ್ಬೋದು. ಪ್ರಶ್ನೆ ಮಾಡುವಾಗ ಮತ್ತು ಟ್ರೈನಿ ಆನ್ಸರ್ ಕೊಡುವಾಗ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡೋದು ಮರಿಬಾರದು. ಈಗ ಅಸೈನ್ಮೆಂಟ್ ಬಗ್ಗೆ ನೋಡೋಣ. ಯಾವ ಲೆಸನ್ಸ್ ಬಗ್ಗೆ ನೀವು ಟ್ರೈನೀಸ್ ಹತ್ರ ಚರ್ಚೆ ಮಾಡಿರ್ತೀರೋ ಅದನ್ನು ಅಸೈನ್ಮೆಂಟ್ ಮೂಲಕ ನೀವು ಬರ್ದಿಟ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಎಕ್ಸರ್ಸೈಸಸ್, ಆಮೇಲೆ ಎಷ್ಟೋ ತರದ ಪ್ರಶ್ನೆಗಳು, ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಎರಡೂನು ಬೇರೆ ಬೇರೆ ಅಸೈನ್ಮೆಂಟ್ ಆಗಿ ಬರೆಯೋದು ಒಳ್ಳೇದು. ಈಗ ನೆಕ್ಸ್ಟ್ ಲೆಸನ್ ನೋಡೋಣ. ನೆಕ್ಸ್ಟ್ ಲೆಸನ್ನ ಟೈಟಲ್‌ನ ನೀವು ಕ್ಲಿಯರ್ ಆಗಿ ನೋಟ್ ಮಾಡೋದು ಒಳ್ಳೇದು. ಟ್ರೈನೀಸ್ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಆಮೇಲೆ ಅದ್ರ ಮೇಲೆ ಅವ್ರ ಆಸಕ್ತಿ ತೋರ್ಸೋಕೆ ಸಹಾಯ ಮಾಡೋಕೆ ಆ ಸಬ್ಜೆಕ್ಟ್‌ನ ಕ್ಲಿಯರ್ ಆಗಿ ತೆಗ್ದು ಅವರಿಗೆ ತೋರ್ಸೋದು ತುಂಬಾನೇ ಒಳ್ಳೇದು. ಇಷ್ಟರವರೆಗೆ ನಾವ್ ಏನೆಲ್ಲ ಕಲ್ತೀವಿ ಅಂತ ಒಮ್ಮೆ ನೋಡೋಣ. ಲೆಸನ್ ಪ್ಲಾನಿಂಗ್ ಮಾಡೋದ್ರಿಂದ ಸಬ್ಜೆಕ್ಟ್ ಅವರಿಂದ ಈಸಿಯಾಗೂ ಮತ್ತು ಆಸಕ್ತಿಕರವಾಗೂ ಅರ್ಥ ಮಾಡಿಸ್ಬೋದು. ಪ್ರಿಪರೇಷನ್ ಸ್ಟೆಪ್ ನಲ್ಲಿ ನೋಡಿದ್ರೆ ಕಲಿಸ್ಕೊಡುವವರು ಕೆಲವು ಆಬ್ಜೆಕ್ಟಿವ್ಸ್ ನ ಇಟ್ಕೊಳ್ಳೋದು ಒಳ್ಳೇದು. ಟ್ರೈನೀಸ್‌ಗೆ ನಾವು ಮೋಟಿವೇಶನ್ ಕೊಡ್ಬೇಕು. ಒಂದು ಸಬ್ಜೆಕ್ಟ್ ನಾವು ಹೇಳಿಕೊಡ್ತಾ ಇರುವಾಗ ಅದರಲ್ಲಿರುವಂತ ಮೈನ್ ಪಾಯಿಂಟ್ಸ್ ನ ಹೇಳ್ಬೇಕು. ಅಪ್ಲಿಕೇಶನ್ ನಮ್ ಜೀವನದಲ್ಲಿ ತುಂಬಾ ಮುಖ್ಯವಾದ ವಿಷಯ ಅಂತ ಹೇಳ್ಬೇಕು. ಸ್ಟೂಡೆಂಟ್ಸ್ ಧೈರ್ಯವಾಗಿ ನಿಂತು ಪ್ರಶ್ನೆಗಳು ಹಾಕ್ಬೋದು. ನೀವು ಈ ವಿಡಿಯೋ ಬಗ್ಗೆ ಪೂರ್ತಿ ತಿಳಿದಿದ್ದೀರಾ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಎಕ್ಸೈಟಿಂಗ್ ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.